ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಜಗತ್ತನ್ನ ನೋಡೋ ನಮ್ಮ ದೃಷ್ಟಿಯನ್ನೇ ಬದಲಿಸೋ ಒಂದು ಹೊಸ ಐಡಿಯಾ ಬಗ್ಗೆ ಮಾತಾಡೋಣ. ಅದೇ ಬಯೋಸೆಮಿಯೋಟಿಕ್ಸ್. ಏನಪ್ಪಾ ಇದು ದೊಡ್ಡ ಪದ ಅಂತ ಗಾಬರಿಯಾಗ್ಬೇಡಿ. ಇದು ಬರೀ ಒಂದು ಸೈಂಟಿಫಿಕ್ ಟರ್ಮ್ ಅಲ್ಲ, ಬದಲಾಗಿ ನಮ್ಮ ಸುತ್ತಮುತ್ತ ಇರೋ ಜೀವಜಗತ್ತಿನ ರಹಸ್ಯ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಕೀ ಎದ್ದಾಗೆ. ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಇವತ್ತಿನ ಜಗತ್ತು ಯಾಕೋ ಒಂಥರ ಎಲ್ಲ ಚೂರ್ಚೂರಾದಾಗನ್ಸಲ್ಲ. ನಮ್ಮ ಸಂಬಂಧಗಳಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ ಎಲ್ಲೋ ಒಂದ್ ಕಡೆ ಕನೆಕ್ಷನ್ ಮಿಸ್ ಆಗ್ತಿದೆ ಅನ್ನೋ ಫೀಲಿಂಗ್ ಬರ್ತಿದೆಯಲ್ಲ. ಏನಾಗಿರ್ಬೋದು ಇದರಿಂದಿನ ಅಸಲಿ ಕಾರಣ? ಪರಿಸರದಲ್ಲಿ ಆಗ್ತಿರೋ ಸಮಸ್ಯೆಗಳು, ಸಮಾಜದಲ್ಲಿ ಹೆಚ್ಚಾಗ್ತಿರೋ ಒಡಕು, ಆಮೇಲೆ ವೈಯಕ್ತಿಕವಾಗಿ ನಮಗೆ ಕಾಡೋ ಗೊಂದಲ, ಇದೆಲ್ಲ ಒಂದಕ್ಕೊಂದು ಲಿಂಕ್ ಆಗಿದೆ. ತಜ್ಞರು ಇದನ್ನ ಮೆಟಾಕ್ರೈಸಿಸ್ ಅಂತ ಕರೀತಾರೆ, ಅಂದ್ರೆ ಅರ್ಥದ ಬಿಕ್ಕಟ್ಟು. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಬದುಕಿನ ಮೂಲಭೂತ ಅರ್ಥನೇ ಎಲ್ಲೋ ಕಳ್ಕೊಂಡ್ಬಿಟ್ಟಿದೀವಿ ಅನ್ನೋ ಹಾಗೆ. ಹಾಗಾದ್ರೆ ಈ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ಹುಡುಕಿದ್ರೆ ಉತ್ತರ ಸಿಗೋದು ನಮ್ಮ ಯೋಚನೆ ಮಾಡೋ ರೀತಿಯಲ್ಲೇ ಇರಬಹುದು. ನಾವು ಜಗತ್ತನ್ನ ಒಂದು ದೊಡ್ಡ ಮೆಷಿನ್ ತರ ನೋಡ್ತಿದ್ದೀವಿ. ಪ್ರತಿಯೊಂದನ್ನೂ ಅದರ ಬಿಡಿಭಾಗಗಳಾಗಿ, ಅಂದ್ರೆ ಪಾರ್ಟ್ಸ್ ಆಗಿ ಬಿಚ್ಚಿಟ್ಟು ಅರ್ಥ ಮಾಡ್ಕೊಡಕ್ಕೆ ಟ್ರೈ ಮಾಡ್ತಿದ್ದೀವಿ. ಈ ರೀತಿ ತುಂಡುಗಳಾಗಿ ನೋಡೋ ನಮ್ಮ ದೃಷ್ಟಿಕೋನವೇ ದೊಡ್ಡ ಸಮಸ್ಯೆ ಆಗಿರ್ಬೋದಾ? ಇಲ್ಲಿ ನೋಡಿ, ಈ ಎರಡು ದೃಷ್ಟಿಕೋನಗಳ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಒಂದು ಕಡೆ ಈ ಮೆಕ್ಯಾನಿಕಲ್ ವ್ಯೂ, ಇದು ಜೀವ ಅಂದ್ರೆ ಬರೀ ಬೇರೆ ಬೇರೆ ಪಾರ್ಟ್ಸ್ ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳುತ್ತೆ. ಇನ್ನೊಂದು ಕಡೆ ಬಯೋಸೆಮಿಯೋಟಿಕ್ಸ್, ಇದು ಹೇಳುತ್ತೆ ಜೀವ ಅಂದ್ರೆ ಅರ್ಥ ಮತ್ತು ಸಂವಹನದ ಒಂದು ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ. ಅಂದ್ರೆ ಜೀವಿಗಳು ಬರೀ ಮೆಷಿನ್ಗಳಲ್ಲ, ಬದಲಿಗೆ ತಮ್ಮ ಸುತ್ತಿನ ಸಿಗ್ನಲ್ಸ್ಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ರಿಯಾಕ್ಟ್ ಮಾಡೋ ಏಜೆಂಟ್ಗಳು. ಸರಿ, ಹಾಗಾದ್ರೆ ಇದಕ್ಕೆ ಪರ್ಯಾಯ ದಾರಿ ಏನು? ಒಂದೇ ದಾರಿ, ನಾವು ಮರ್ತೋಗಿರೋ ಜೀವನದ ಭಾಷೆಯನ್ನ ಮತ್ತೆ ಕಲಿಯೋದು. ಇಲ್ಲೇ ನೋಡಿ, ಬಯೋಸೆಮಿಯೋಟಿಕ್ಸ್ ನಮಗೆ ಒಂದು ಹೊಸ ಬೆಳಕನ್ನ ತೋರಿಸುತ್ತೆ. ಇದು ಜೀವದ ಸಹಜ ಸಂವಹನವನ್ನೇ ಅಧ್ಯಯನ ಮಾಡುವ ಒಂದು ಅದ್ಭುತ ಶಾಸ್ತ್ರ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಬಯೋಸೆಮಿಯೋಟಿಕ್ಸ್ ಅಂದ್ರೆ ಏನ್ ಗೊತ್ತಾ? ಒಂದು ಸಣ್ಣ ಬ್ಯಾಕ್ಟೀರಿಯಾದಿಂದ ಹಿಡಿದು ನಮ್ಮ ಮನುಷ್ಯರವರೆಗೆ ಪ್ರತಿಯೊಂದು ಜೀವಿ ಸಿಗ್ನಲ್ಸ್ಗಳನ್ನ ಹೇಗೆ ಬಳಸುತ್ತೆ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದು. ಈ ಸಿಗ್ನಲ್ಸ್ನ ಕೊಡುಕೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಸೆಮಿಯೋಸಿಸ್ ಅಂತ ಹೆಸರು. ಥಾಮಸ್ ಎ ಸಿಬಿಯೋಕ್ ಅನ್ನೋರು ಹೇಳಿದ ಈ ಒಂದು ಮಾತು ಕೇಳಿ ಎಷ್ಟು ಪವರ್ಫುಲ್ ಆಗಿದೆ. ಲೈಫ್ ಇಸ್ ಸೆಮಿಯೋಸಿಸ್, ಅಂದ್ರೆ ಜೀವನವೇ ಒಂದು ಸಂವಹನ. ಇದರ ಅರ್ಥ ಏನ್ ಗೊತ್ತಾ? ಕಮ್ಯುನಿಕೇಷನ್ ಅನ್ನೋದು ಜೀವಿಗಳು ಮಾಡುವ ಒಂದು ಕೆಲಸ ಅಲ್ಲ, ಬದಲಿಗೆ ಕಮ್ಯುನಿಕೇಷನ್ನೇ ಜೀವನ, ಜೀವನದ ಅಸ್ತಿತ್ವವೇ ಅದು. ಬಯೋಸೆಮಿಯೋಟಿಕ್ಸಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಅದರ ಹೆಸರು ಉಮ್ವೆಲ್ಟ್. ಏನಿದು ಉಮ್ವೆಲ್ಟ್ ಅಂದ್ರೆ, ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಯುನೀಕ್ ಪ್ರಪಂಚ ಇರುತ್ತೆ. ಅದು ತನ್ನ ಸೆನ್ಸಸ್ ಮೂಲಕ, ತನ್ನ ಗ್ರಹಿಕೆಯ ಶಕ್ತಿ ಮೂಲಕ ಕಟ್ಕೊಂಡಿರೋ ಒಂದು ಅರ್ಥಪೂರ್ಣ ಜಗತ್ತು. ಅಂದ್ರೆ ನಮಗೆ ಕಾಣೋ ಈ ವರ್ಲ್ಡ್ ಇದೆಯಲ್ಲ, ಇದು ಒಂದು ನಾಯಿಗೆ ಅಥವಾ ಒಂದು ಜೇನುಹುಳಕ್ಕೆ ಇದೇ ರೀತಿ ಕಾಣಿಸಲ್ಲ. ಅವರ ಪ್ರಪಂಚವೇ ಬೇರೆ. ಈ ಉದಾಹರಣೆ ಕೇಳಿದ್ರೆ ಉಮ್ವೆಲ್ಟ್ ಅಂದ್ರೆ ಏನು ಅಂತ ಪರ್ಫೆಕ್ಟ್ ಆಗಿ ಅರ್ಥ ಆಗತ್ತೆ. ಒಂದು ಉಣ್ಣಿ ಅಥವಾ ಇಂಗ್ಲಿಷ್ನಲ್ಲಿ ಟಿಕ್ ಅಂತಾರಲ್ಲ, ಆ ಜೀವಿಗೆ ಕಾಡು ಅಂದ್ರೆ ನಮ್ಮ ಥರ ಮರ, ಗಿಡ, ಹೂವು ಕಾಣಲ್ಲ. ಅದರ ಪ್ರಪಂಚದಲ್ಲಿರೋದೇ 3 ವಿಷಯಗಳು: ಶಾಖ, ಒಂದು ರೀತಿಯ ಆಸಿಡ್ ಮತ್ತೆ ಸ್ಪರ್ಶ. ಅಷ್ಟೇ ಅದರ ಪ್ರಪಂಚ. ಪ್ರತಿಯೊಂದು ಜೀವಿ ಹೀಗೆ ತನ್ನದೇ ಆದ ಅರ್ಥ ಇರೋ ಜಗತ್ನಲ್ಲಿ ಬದುಕುತ್ತೆ. ನೋಡಿ, ಇದು ಇವತ್ತು ನಿನ್ನೆ ಹುಟ್ಕೊಂಡ ಐಡಿಯಾ ಏನಲ್ಲ. ಇದಕ್ಕೆ ಗಟ್ಟಿಯಾದ ಸೈಂಟಿಫಿಕ್ ಬೇರುಗಳಿವೆ. ಯಾಕೋಬ್ ವಾನ್ ಯುಕ್ಸ್ಕೋಲ್ ಅವರು ಉಮ್ವೆಲ್ಟ್ ಬಗ್ಗೆ ಹೇಳಿದ್ರಿಂದ ಹಿಡಿದು ಥಾಮಸ್ ಸಿಬಿಯಾಕ್ ಅವರ ಚಿಂತನೆಗಳವರೆಗೂ ಹಲವಾರು ವಿಜ್ಞಾನಿಗಳು ಜೀವಿಗಳು ಅಂದ್ರೆ ಬರೀ ಮೆಷೀನ್ಗಳಲ್ಲ, ಅವು ತಮ್ಮ ಪ್ರಪಂಚವನ್ನ ತಾವೇ ಆಕ್ಟಿವ್ ಆಗಿ ಕಟ್ಕೊಳ್ತವೆ ಅಂತ ನಿರೂಪಿಸಿದ್ದಾರೆ. ಓಕೆ, ಇಲ್ಲಿವರೆಗೂ ಥಿಯರಿ ಬಗ್ಗೆ ಮಾತಾಡಿದ್ದು ಸಾಕು. ಈಗ ರಿಯಲ್ ವರ್ಲ್ಡ್ನಲ್ಲಿ ಈ ಜೀವನದ ಭಾಷೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಕೆಲವು ಮೈಂಡ್ ಬ್ಲೋಯಿಂಗ್ ಉದಾಹರಣೆಗಳನ್ನು ನೋಡೋಣ. ರೆಡಿ ಇದ್ದೀರಾ? ಇದನ್ನ ನಂಬೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಮರಗಳು ಒಂದಕ್ಕೊಂದು ಮಾತಾಡ್ತವೆ. ಹೌದು, ನೀವು ಕೇಳಿದ್ದು ನಿಜ. ಇದು ಯಾವುದೋ ಕಥೆ ಕವಿತೆಯಲ್ಲ, ಇದು ಸೈಂಟಿಫಿಕ್ ಫ್ಯಾಕ್ಟ್. ಹೇಗೆ ಅಂತೀರಾ? ಮರಗಳು ತಮ್ಮ ಬೇರುಗಳ ಮೂಲಕ ಭೂಮಿ ಕೆಳಗಡೆ ಇರೋ ಒಂದು ಫಂಗಲ್ ನೆಟ್ವರ್ಕ್ ಮೂಲಕ ಕಮ್ಯುನಿಕೇಟ್ ಮಾಡ್ತವೆ. ಇದಕ್ಕೆ ವುಡ್ ವೈಡ್ ವೆಬ್ ಅಂತಾನೆ ಹೆಸರು. ವಾವ್! ಈ ನೆಟ್ವರ್ಕ್ ಮೂಲಕ ಅವು ಪಕ್ಕದ ಮರಗಳಿಗೆ ಕೀಟಗಳ ದಾಳಿ ಬಗ್ಗೆ ವಾರ್ನ್ ಮಾಡ್ತವೆ. ಅಷ್ಟೇ ಅಲ್ಲ, ಕಷ್ಟದಲ್ಲಿರೋ ಮರಗಳಿಗೆ ನ್ಯೂಟ್ರಿಯೆಂಟ್ಸ್ ಕೂಡ ಶೇರ್ ಮಾಡ್ತವೆ. ಇದು ನಿಜಕ್ಕೂ ನೇಚರ್ನ ಇಂಟರ್ನೆಟ್. ಸರಿ, ಮರಗಳಾಯ್ತು. ಈಗ ಮನುಷ್ಯರು ಮತ್ತು ಪ್ರಾಣಿಗಳ ನಡುವಿನ ಕಮ್ಯುನಿಕೇಷನ್ ಬಗ್ಗೆ ಒಂದು ಅದ್ಭುತ ಉದಾಹರಣೆ ಇದೆ. ಬ್ರೆಜಿಲ್ ದೇಶದಲ್ಲಿ ಡಾಲ್ಫಿನ್ಗಳು ಮತ್ತು ಮೀನುಗಾರರು ಸೇರ್ಕೊಂಡು ಟೀಮ ಕೆಲಸ ಮಾಡ್ತಾರೆ ಅಂದ್ರೆ ನಂಬ್ತೀರಾ? ಬೇರೆ ಬೇರೆ ಸ್ಪೀಷೀಸ್ ನಡುವೆ ಇಂಥ ಕೋಆಪರೇಷನ್ ನಿಜಕ್ಕೂ ಗ್ರೇಟ್ ಅಲ್ವಾ?
ಬ್ರೆಜಿಲ್ನ ಲಗೂನಾ ಅನ್ನೋ ಜಾಗದಲ್ಲಿ ಡಾಲ್ಫಿನ್ಗಳು ತಮ್ಮದೇ ಆದ ಸ್ಪೆಷಲ್ ಸಿಗ್ನಲ್ಸ್ ಮೂಲಕ ಮೀನುಗಾರರಿಗೆ ಎಲ್ಲಿ ಜಾಸ್ತಿ ಮೀನುಗಳಿದೆ ಅಂತೆ ತೋರಿಸ್ತವೆ. ಆಮೇಲೆ ಮೀನುಗಾರರು ಬಲೆ ಹಾಕ್ತಾರೆ, ಸಿಕ್ಕ ಮೀನನ್ನ ಇಬ್ರು ಶೇರ್ ಮಾಡ್ಕೊಳ್ತಾರೆ. ಯೋಚನೆ ಮಾಡಿ, ಇದು ಬರೀ ಒಂದು ಸಹಕಾರ ಅಲ್ಲ, ಇದು ಪರಸ್ಪರ ನಂಬಿಕೆ ಮತ್ತೆ ಕಮ್ಯುನಿಕೇಷನ್ ಮೇಲೆ ಕಟ್ಟಿರೋ ಒಂದು ಸೂಪರ್ ಪಾರ್ಟ್ನರ್ಶಿಪ್. ಈ ಎಲ್ಲ ಅದ್ಭುತ ಉದಾಹರಣೆಗಳನ್ನ ನೋಡಿದ್ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಸರಿ, ಇದೆಲ್ಲ ಚೆನ್ನಾಗಿದೆ. ಅದೇ ಈ ಹೊಸ ದೃಷ್ಟಿಕೋನವನ್ನ ನಮ್ಮ ಜಗತ್ತಿನ ಸಮಸ್ಯೆಗಳನ್ನ ಸರಿಪಡಿಸೋಕೆ ಹೇಗೆ ಬಳಸ್ಬೋದು? ಪ್ರಕೃತಿಯ ಜೊತೆ ನಾವು ಮತ್ತೆ ಕನೆಕ್ಟ್ ಆಗೋದು ಹೇಗೆ? ಮತ್ತೆ ಕನೆಕ್ಟ್ ಆಗೋಕೆ ಇಲ್ಲೊಂದಿಷ್ಟು ಸಿಂಪಲ್ ದಾರಿಗಳಿವೆ. ಮೊದಲನೇದು ಪ್ರಕೃತಿ ಜೊತೆ ನೇರವಾಗಿ ಮಾತಾಡೋದು. ಫಾರೆಸ್ಟ್ ಬೇದಿಂಗ್ ಅಂತಾರಲ್ಲ, ಅಂದ್ರೆ ಕಾಡಲ್ಲಿ ಸುಮ್ಮನೆ ಸಮಯ ಕಳೆಯೋದು. ಈ ಥರದ ಅಭ್ಯಾಸಗಳಿಂದ ನಮ್ಮ ಸೆನ್ಸಸ್ಗಳನ್ನ ಮತ್ತೆ ಆಕ್ಟಿವೇಟ್ ಮಾಡ್ಬೋದು. ಎರಡನೇದು ನಮ್ಮ ಕಮ್ಯುನಿಟಿ ಜೊತೆ ಬೆರೆಯೋದು, ಕಮ್ಯುನಿಟಿ ಗಾರ್ಡನ್ ಅಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸೋದು. ಮೂರನೇದು ತುಂಬಾನೇ ಮುಖ್ಯವಾದದ್ದು, ನಮ್ಮ ಜೊತೆ ನಾವೇ ಮಾತಾಡೋದು, ಅಂದ್ರೆ ಧ್ಯಾನ, ಕಲೆ, ಇವುಗಳ ಮೂಲಕ ನಮ್ಮ ದೇಹ ಏನು ಸಿಗ್ನಲ್ ಕೊಡ್ತಿದೆ ಅಂತ ಗಮನಿಸೋದು. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಿಮ್ಮುಂದೆ ಇಟ್ಟು ಈ ಚರ್ಚೆಯನ್ನ ಮುಗಿಸ್ತೀನಿ. ಈ ಇಡೀ ಜೀವಜಗತ್ತು ನಮ್ಮ ಜೊತೆ ಏನನ್ನ ಹೇಳೋಕೆ ಪ್ರಯತ್ನ ಮಾಡ್ತಿದೆ? ನಾವು ಒಂದು ಕ್ಷಣ ನಮ್ಮ ಗಡಿಬಿಡಿಯನ್ನ ನಿಲ್ಲಿಸಿ ಮೌನವಾಗಿ, ಆಳವಾಗಿ ಕಿವಿಗೊಟ್ಟು ಕೇಳಿಸ್ಕೊಂಡ್ರೆ ಬಹುಶಃ ಉತ್ತರ ಸಿಗ್ಬೋದು ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡಿ.